10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಮಾದರಿ ಪ್ರಶ್ನೋತ್ತರ ಪತ್ರಿಕೆ. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಪೂದೋಟ ಪದದಲ್ಲಿರುವ ಸಂಧಿ. ಉತ್ತರ ಆದೇಶ ಸಂಧಿ. ಪೂ ಪ್ಲಸ್ ತೋಟ, ಪೂದೋಟ, ಆದೇಶ ಸಂಧಿ. ಮುಂದಿನ ಪ್ರಶ್ನೆ, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥ ವಾಕ್ಯವನ್ನು ಹೀಗೆ ಕರೆಯುತ್ತೇವೆ. ಸರಿಯಾದ ಉತ್ತರ ಮಿಶ್ರವಾಕ್ಯ. ಅಧೀನ ಅಂತಕ್ಕಂಥದ್ದು ಬಂದರೆ ಅದು ಮಿಶ್ರವಾಕ್ಯ. ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತೇವೆ. ಆವರಣ ಚಿಹ್ನೆ, ಬ್ರಾಕೆಟ್. ಪ್ರಶ್ನೆ 4. ಬಿಲ್ಗೊಂಡು ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಉತ್ತರ ಕ್ರಿಯಾ ಸಮಾಸ. ಬಿಲ್ಲನ್ನು ಪ್ಲಸ್ ಕೊಂಡು ಬಿಲ್ಗೊಂಡು. ಮುಂದಿನ ಪ್ರಶ್ನೆ, ಬಂದಾನು ಪದವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಸಂಭವನಾರ್ಥಕ. ಮುಂದಿನ ಪ್ರಶ್ನೆ, ಅವನೇ ಪದವು ಅವ್ಯಯದ ಈ ಪ್ರಕಾರಕ್ಕೆ ವ್ಯಾಕರಣಾಂಶಕ್ಕೆ ಸೇರಿದೆ. ಉತ್ತರ ಅವಧಾರಣಾರ್ಥಕ ಅವ್ಯಯ. ನಿಶ್ಚಯವಾಗಿ ಒಂದನ್ನು ತೋರಿಸುವುದಕ್ಕೆ ಅವಧಾರಣಾರ್ಥಕ ಅವ್ಯಯ ಎನ್ನುವರು. ಅವನೇ, ಅವರೇ, ಅವಳೇ, ಅದೇ ಮುಂತಾದವು. ಮುಂದಿನ ಮುಖ್ಯ ಪ್ರಶ್ನೆ, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ವ್ಯಾಪಾರಿ, ಬೇಹಾರಿ, ಪ್ರಸಾದ, ಹಸಾದ, ತತ್ಸಮ ತದ್ಭವ. ನಲ್ಮೆ, ಪ್ರೀತಿ, ಕೃತ್ರಿಮ, ಮೋಸ. ಇದು ಪದಗಳ ಅರ್ಥ. ಕೃತ್ರಿಮ ಪದ ವೃಕ್ಷಸಾಕ್ಷಿ ಪಾಠದಲ್ಲಿ ಬಂದಿದೆ. ಕೂರ್ಮೆ, ಸ್ನೇಹ, ಪರದು, ವ್ಯಾಪಾರ. ಇದು ಸಹಿತ ಸಮಾನಾರ್ಥಕ ಪದ, ವೃಕ್ಷಸಾಕ್ಷಿ ಪಾಠದಲ್ಲಿ ಬಂದಿದೆ. ಸತಿಪತಿ, ಜೋಡುನುಡಿ, ಮೊತ್ತ ಮೊದಲು, ದ್ವಿರುಕ್ತಿ. ಮೊದಲು ಪ್ಲಸ್ ಮೊದಲು, ಮೊತ್ತ ಮೊದಲು, ದ್ವಿರುಕ್ತಿ. ಮುಂದಿನ ಮುಖ್ಯ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಟ್ಟು ಪ್ರಶ್ನೆಗಳು 7. ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ಉತ್ತರ ಶಬರಿ. ಸುಕುಮಾರ ಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು? ಶೆಟ್ಟಿಯ ಪಟ್ಟವನ್ನು ಕಟ್ಟಲಾಯಿತು. ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏಕೆ ಪಾಲಿಸಲಾಗುತ್ತದೆ? ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತದೆ. ಧರ್ಮಾಧಿಕರಣರು ಏಕೆ ವಿಸ್ಮಯ ಹೊಂದಿದರು? ಆಲದ ಮರವೇ ಸಾಕ್ಷಿ ಎಂದು ಹೇಳಿದ್ದನ್ನು ಕೇಳಿ ಧರ್ಮಾಧಿಕರಣರು ವಿಸ್ಮಯ ಹೊಂದಿದರು. ಕವಿ ಕುವೆಂಪು ಅವರು ನೋಡಿದ ಅಡಿಕೆಯ ತೋಟ ಎಲ್ಲಿದೆ? ಕವಿಯು ನೋಡಿದ ಅಡಿಕೆಯ ತೋಟ ವನದ ಅಂಚಿನಲ್ಲಿದೆ ಅಥವಾ ಕಾಡಿನ ಅಂಚಿನಲ್ಲಿದೆ. ಲವನು ಕುದುರೆಯನ್ನು ಯಾವುದರಿಂದ ಕಟ್ಟಿದನು? ತನ್ನ ಉತ್ತರೀಯದಿಂದ ಕಟ್ಟಿದನು. ಮುಂದಿನ ಪ್ರಶ್ನೆ, ಕರ್ಪೂರಕ್ಕೆ ಸಂಪೂರ್ಣ ಬಹಿಷ್ಕಾರ ಹಾಕಬೇಕು ಎಂದು ಲೇಖಕರು ಹೇಳಲು ಪ್ರಮುಖ ಕಾರಣವೇನು? ಅದು ಕರ್ಪೂರವು ವಿದೇಶದಿಂದ ಆಮದು ಆಗುತ್ತಿತ್ತು. ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಬೇಕೆಂದು ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಮುಂದಿನ ಮುಖ್ಯ ಪ್ರಶ್ನೆ, 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಒಟ್ಟು ಪ್ರಶ್ನೆಗಳು 10, ಒಟ್ಟು ಅಂಕಗಳು 20. ಮೂಲವರ್ತ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವುವು? ಬೂಟು, ಕಾಲುಚೀಲ, ಸಾಬೂನು, ಔಷಧ, ಪುಸ್ತಕ, ಅಡುಗೆ ಪಾತ್ರೆಗಳು, ಎಲೆಕ್ಟ್ರಿಕ್ ದೀಪದ ಸಾಮಾನುಗಳು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ ಮುಂತಾದವು. ಮುಂದಿನ ಪ್ರಶ್ನೆ, ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಸಜ್ಜನರಿಗೆ ಗುರುಪದೇಶ ಎನ್ನುವುದು ಕಿವಿಗೆ ಒಂದು ಆಭರಣ. ಅದರಿಂದ ಅವರ ಶ್ರೀಮುಖ ಇನ್ನಷ್ಟು ಶ್ರೀಮಂತವಾಗುತ್ತದೆ. ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಬಗೆಯ ಅಂದರೆ ಮನಸ್ಸಿನ ಕೊಳೆಯನ್ನೆಲ್ಲ ಹಿತವಚನ ತೊಳೆದು ಬಿಡುತ್ತದೆ. ಆಗ ಬಾಳಿನಲ್ಲಿ ಸಂಯಮ, ಪಕ್ವತೆ, ಶಾಂತಿ ಮುಂತಾದವು ಕಾಣಿಸಿಕೊಳ್ಳುತ್ತವೆ. ಮುಂದಿನ ಪ್ರಶ್ನೆ, ಅರಸ ವೃಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು? ಒಮ್ಮೆ ಒಬ್ಬ ವರ್ತಕನು 1,00,000 ದಿನಾರ ಬೆಲೆ ಬಾಳುವ ರತ್ನ ಕಂಬಳಿಗಳನ್ನು ಮಾರಲು ಉಜ್ಜಯಿನಿಗೆ ತೆಗೆದುಕೊಂಡು ಬಂದಿದ್ದಾಗ ಆ ಪಟ್ಟಣವನ್ನು ಆಳುವ ರಾಜ ಮತ್ತು ಮಹಾರಾಣಿ ಅವುಗಳ ಬೆಲೆ ಹೆಚ್ಚಾಯಿತೆಂದು ತೆಗೆದುಕೊಳ್ಳಲಿಲ್ಲ. ಆದರೆ ಸುಕುಮಾರ ತಾಯಿ ಅಷ್ಟೂ ಬೆಲೆ ಕೊಟ್ಟು ಖರೀದಿಸಿ ಅವುಗಳನ್ನು 32 ತುಂಡುಗಳನ್ನಾಗಿ ಮಾಡಿ ಸೊಸೆಯಂದರಿಗೆ ಪಾದುಕೆಗಳಿಗೆ ಸಿಕ್ಕಿಸಿಕೊಳ್ಳಲು ಕೊಟ್ಟಳು. ಇದನ್ನು ತಿಳಿದ ರಾಜನು ಆಶ್ಚರ್ಯಪಟ್ಟನು. ಮುಂದಿನ ಪ್ರಶ್ನೆ, ಧರ್ಮಾಧಿಕರಣರು ವಟವೃಕ್ಷಕ್ಕೆ ಏನು ಹೇಳಿದರು? ನೀನಾದರೂ ಯಕ್ಷಾದಿ ದಿವ್ಯ ದೇವತೆಗಳು ವಾಸ ಮಾಡುವಂತಹ ಮತ್ತು ಅವರ ಸೇವೆಯನ್ನು ಮಾಡುವಂಥವನು ಆಗಿದ್ದೀಯಾ? ಆ ಕಾರಣದಿಂದ ನಿನ್ನನ್ನು ಸಾಕ್ಷಿ ಮಾಡಿ ಕೇಳುತ್ತಿದ್ದೇವೆ. ನೀನು ತಪ್ಪದೆ ಸಾಕ್ಷಿಯನ್ನು ನುಡಿ ಎಂದು ಹೇಳಿದರು. ಮುಂದಿನ ಪ್ರಶ್ನೆ, ಹಲಗಲಿಗೆ ದಂಡು ಬರಲು ಕಾರಣವೇನು? ಹಲಗಲಿಯ ಬೇಡರಾದ ಹನುಮ, ಬಾಲ, ರಾಮ, ಜಡಗ ಇವರು ಬ್ರಿಟಿಷ್ ಸರ್ಕಾರ ಹೊರಡಿಸಿದ್ದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು.
ಈ ದಂಗೆಯನ್ನು ಹತ್ತಿಕ್ಕಲು ಬಂದ ಕಾರಕೂನನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದು ಉರುಳಿಸಿದರು. ಇದರಿಂದ ಕೋಪಗೊಂಡ ಕೊಂಪನಿ ಸರ್ಕಾರ ಅಧಿಕಾರಿಗಳು ಹಲಗಲಿಯ ಬೇಡರ ದಂಗೆಯನ್ನು ಬಗ್ಗು ಬಡಿಯಲು ದಂಡು ಕರೆಸಿದರು. ಮುಂದಿನ ಪ್ರಶ್ನೆ, ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನು ವಿವರಿಸಿ. ರಾಮನ ಆಜ್ಞೆಯಂತೆ ಹೊರಟ ಯಜ್ಞಾಶ್ವವನ್ನು ಭುಜಬಲ ಪರಾಕ್ರಮಿಗಳಾದ ರಾಜರುಗಳು ತಡೆಯಲು ಹೆದರಿ ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು. ಹೀಗೆ ಯಜ್ಞಾಶ್ವವು ಭೂಮಿಯಲ್ಲೆಲ್ಲ ಸಂಚರಿಸುತ್ತಾ ವಾಲ್ಮೀಕಿಯ ಆಶ್ರಮದ ತೋಟದ ಹಸುರಾದ ಹುಲ್ಲನ್ನು ತಿನ್ನಲು ಒಳಹೊಕ್ಕಿತು. ಮುಂದಿನ ಪ್ರಶ್ನೆ, ಅಂಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು? ಎಲ್ಲರ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಅಡಗಿದೆ. ವಕೀಲನ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ. ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ. ಶ್ರಮಜೀವಿಯ ಜೀವನ, ಉಳುವವನ ಅಥವಾ ಕೈಕಸುಬುಗಾರನ ಜೀವನವೇ ಯೋಗ್ಯ ಜೀವನ. ಮುಂದಿನ ಪ್ರಶ್ನೆ, ನಾರಾಯಣ ಗುರು ಅವರ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳನ್ನು ತಿಳಿಸಿ. ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂಬುದು, ಇದನ್ನು ಸಾಧಿಸಲು ಶಿಕ್ಷಣವೇ ಮಾರ್ಗವೆಂದು ಸಾರಿದರು. ಕೆಳ ಸಮುದಾಯಗಳ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು. ಮುಂದಿನ ಪ್ರಶ್ನೆ, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ? ಅವನ ಸಹೋದರಿ ಎಂದಿನಂತೆ ಅವನನ್ನು ಊಟಕ್ಕೆ ಎಬ್ಬಿಸಿದರೆ ಒಲ್ಲೆನೆಂದು ಮುಖ ತಿರುಗಿಸಿದ. ಅವನಿಗೆ ಪ್ರಿಯವಾದ ಮಾವಿನ ಹಣ್ಣೊಂದನ್ನು ಕೂಡ ನಿರಾಕರಿಸಿ ಅವಳನ್ನು ಮನೆಯ ಹಿಂಭಾಗಕ್ಕೆ ಕರೆದೊಯ್ದು ತನ್ನ ಡಬ್ಬಿಯಲ್ಲಿದ್ದ ಮಣ್ಣನ್ನು ತೋರಿಸಿದ. ರಕ್ತದಲ್ಲಿ ಕಲಿಸಿದಂತಿದ್ದ ಆ ಮಣ್ಣು ಎಲ್ಲಿದೆಂದು ತಿಳಿದಾಗ ಅವನ ಉಪವಾಸಕ್ಕೆ ಕಾರಣ ಅವಳಿಗೆ ಗೊತ್ತಾಯಿತು. ತ್ಯಾಗದ ಪ್ರತೀಕ ಆ ಮಣ್ಣು. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಮಾವಿನ ಮರಗಳು ಮೈತುಂಬಿ ನಿಂತಿವೆ, ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರಾಡುತ್ತಿವೆ, ಕೋಗಿಲೆಗಳು ಮನತುಂಬಿ ಇಂಪಾಗಿ ಹಾಡುತ್ತಿವೆ, ಕಡಲು ಉಕ್ಕಿ ಹರಿಯುತ್ತಿದೆ, ಮಲ್ಲಿಗೆ ಹೂವು ಮುಗುಳ್ನಗೆ ಬೀರಿದೆ, ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿ ಥಳಥಳಿಸುತ್ತಿದ್ದಾನೆ. ಈ ರೀತಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ. ಮುಂದಿನ ಮುಖ್ಯ ಪ್ರಶ್ನೆ, ಕವಿ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ. ಒಟ್ಟು ಪ್ರಶ್ನೆಗಳು 2. 1. ಕವಿ ಪರಿಚಯಕ್ಕೆ 3 ಅಂಕ, ಒಟ್ಟು 6 ಅಂಕ. ಪೂತಿ ನರಸಿಂಹಾಚಾರ್ 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಶಬರಿ, ಅಹಲ್ಯೆ, ಗೋಕುಲ ನಿರ್ಗಮನ, ವಿಕಟ ಕವಿ, ವಿಜಯ ಮುಂತಾದವು. ಇವರಿಗೆ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಮುಂದಿನ ಪ್ರಶ್ನೆ, ರನ್ನ ಕ್ರಿಸ್ತ 949ರಲ್ಲಿ 10ನೇ ಶತಮಾನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಎಂಬ ಗ್ರಾಮದಲ್ಲಿ ಜನಿಸಿದನು. ಈತನ ಕೃತಿಗಳು ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಮುಂತಾದವು. ಇವರ ಬಿರುದು ಕವಿ ಚಕ್ರವರ್ತಿ. ಈತನು ರತ್ನತ್ರಯರಲ್ಲಿ ಒಬ್ಬನು. ಕನ್ನಡದ ರತ್ನತ್ರಯರು 3 ಜನ, ಪಂಪ, ಪೊನ್ನ, ರನ್ನ. ಮುಂದಿನ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಒಟ್ಟು ಅಂಕಗಳು 3. 30ನೇ ಪ್ರಶ್ನೆ, ಒಂದೇ ಸಾಲು ಕೊಟ್ಟಿದ್ದಾರೆ, ಹಾಗಾಗಿ ಇದು ವೃತ್ತ ಇರುತ್ತದೆ. ಮೊದಲಿಗೆ 4 ಲಘು ಬಂದರೆ ಅದು ಚಂಪಕಮಾಲ ವೃತ್ತ. ಇಲ್ಲಾಂತಂದ್ರೆ ಗುರು ಲಘು ಹಾಕಿ 3 ಅಕ್ಷರಕ್ಕೆ ಒಂದರಂತೆ ಗಣ ವಿಭಾಗ ಮಾಡಿ ಅಕ್ಷರಗಣಗಳ ಹೆಸರು ಬರೀಬೇಕು. ಗುರು ಲಘು 3 ಮನಗಣ, ಗುರು ಲಘು ಮೊದಲಿರೆ ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಗಿರೆ ಸತಗಣ. ಈ ರೀತಿ ನ, ಜ, ಬ, ಜ, 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 ರ ಬಂದ್ರೆ ಅದು ಚಂಪಕಮಾಲಾ ವೃತ್ತ. ಚಂಪಕಮಾಲಾ ವೃತ್ತದ ಸೂತ್ರ ನಜ ಬಜ ಜಂಜರಂ ಬಗೆಗೊಳ್ಳುತ್ತಿರೆ ಚಂಪಕಮಾಲೆ ಎಂದಪ್ಪರ್. ಮುಂದಿನ ಮುಖ್ಯ ಪ್ರಶ್ನೆ, ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಮಾರಿಗೌತಣವಾಯಿತು ನಾಳಿನ ಭಾರತವು. ಅಲಂಕಾರ, ರೂಪಕ ಅಲಂಕಾರ. ಲಕ್ಷಣ, ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡುಬರದೆ ಅವೆರಡೂ ಒಂದೇ ಎಂದು ವರ್ಣಿಸಿದರೆ ಅದೇ ರೂಪಕ ಅಲಂಕಾರ. ಉಪಮೇಯ ನಾಳಿನ ಭಾರತ ಯುದ್ಧ, ಉಪಮಾನ ಮಾರಿಯ ಔತಣ. ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತಣಕ್ಕೆ ಅಭೇದವಾಗಿ ವರ್ಣಿಸಿರುವುದರಿಂದ ಇದು ರೂಪಕ ಅಲಂಕಾರ. ಅಲಂಕಾರದಲ್ಲಿ ಅತಿ ಮುಖ್ಯವಾದವು 4: ಉಪಮಾಲಂಕಾರ, ರೂಪಕ ಅಲಂಕಾರ, ದೃಷ್ಟಾಂತ ಅಲಂಕಾರ, ಅರ್ಥಾಂತರನ್ಯಾಸ ಅಲಂಕಾರ. ಮತ್ತೆ ಅದರಲ್ಲಿ ಉಪಮಾಲಂಕಾರ, ರೂಪಕ ಅಲಂಕಾರ ಬಹಳ ಮುಖ್ಯವಾದವುಗಳು. ಮುಂದಿನ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಗಾದೆಯಲ್ಲಿ ಯಾವುದಾದ್ರೂ ಒಂದನ್ನು ವಿಸ್ತರಿಸಿ ಬರೆಯಿರಿ. ಅಂಕಗಳು 3. ಆಳಾಗಬಲ್ಲವನು ಅರಸನಾಗಬಲ್ಲನು ಅಥವಾ ಮಾತೆ ಮುತ್ತು ಮಾತೆ ಮೃತ್ಯು.
ಗಾದೆಯ ಮಹತ್ವ ಬರೆದ್ರೆ 1 ಅಂಕ, ಗಾದೆಯನ್ನು ವಿವರಿಸಿ ಬರೆದ್ರೆ 2 ಅಂಕ, ಒಟ್ಟು 3 ಅಂಕ. ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆಗಳು ಸುಳ್ಳಾಗುವುದಿಲ್ಲ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ. ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲ ಅರ್ಥವು ಅಡಗಿರುತ್ತದೆ. ಅಂತಹ ಮಹತ್ವದ ಗಾದೆಗಳಲ್ಲಿ ಮಾತೆ ಮೃತ್ತು ಎಂಬ ಗಾದೆಯು ಒಂದಾಗಿದೆ. ಈ ರೀತಿ ಬರೆದು ಗಾದೆಯನ್ನು ವಿಸ್ತರಿಸಿ ಬರೀಬೇಕು. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ. ಒಟ್ಟು ಪ್ರಶ್ನೆಗಳು, ಸಂದರ್ಭದ ಪ್ರಶ್ನೆಗಳು 6, ಒಟ್ಟು ಅಂಕಗಳು 18. 33ನೇ ಪ್ರಶ್ನೆ, ಹೊತ್ತೇ ಹಣ. ಈ ವಾಕ್ಯವನ್ನು ವಿಕ್ಟರ್ ಗೋಕಾಕ್ರವರ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ ಈ ರೀತಿ ಬರಿಬೇಕು. ಸ್ವಾರಸ್ಯ, ಇಲ್ಲಿ ಸಮಯಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಮುಂದಿನ ಪ್ರಶ್ನೆ, ದುಡ್ಡು ದುರಭಿಮಾನದ ತವರು. ಇದು ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರು ಬರೆದ ಶುಕನಾಸನ ಉಪದೇಶ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಈ ರೀತಿ ಬರೆದು ಸ್ವಾರಸ್ಯ, ಶುಕನಾಸರು ಯುವರಾಜ ಪಟ್ಟವೇರಲಿರುವ ರಾಜಕುಮಾರನಿಗೆ ದುಡ್ಡಿನ ಮಹಿಮೆ ಹಾಗೂ ಅದರಿಂದ ಆಗುವ ಅನಾಹುತಗಳನ್ನು ಉಪದೇಶಿಸುವುದು ಸ್ವಾರಸ್ಯಪೂರ್ಣವಾಗಿದೆ. ಪ್ರಶ್ನೆ 35, ನಾಣಕೆಯನ್ನು ಪರೀಕ್ಷಿಸುವೆ ನೀವು, ಬಿಸಿನೀರು ಸಿದ್ಧಪಡಿಸಿ. ಸಾರಾ ಅಬೂಬಕ್ಕರ್ ಅವರು ಬರೆದಿರುವ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಸ್ವಾರಸ್ಯ, ತನ್ನ ಕಾಲಿಗೆ ಪೆಟ್ಟಾಗಿದ್ದರೂ ಅದನ್ನು ಲೆಕ್ಕಿಸದೆ ಮುದುಕಿಯ ಸೊಸೆಗೆ ಹೆರಿಗೆ ಮಾಡಿಸಲು ಮುಂದಾಗುವ ರಾಹಿಲನ ವೃತ್ತಿ ಧರ್ಮ. ಪ್ರಶ್ನೆ 36, ಹೊಡೆದರು ಗುಂಡ ಕರುಣೆ ಇಲ್ಲದಂಗ. ಇದು ಹಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಸ್ವಾರಸ್ಯ, ಬ್ರಿಟಿಷರ ಕ್ರೂರತನವನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. ಪ್ರಶ್ನೆ 37, ಹಸುರಾದುದು ಕವಿ ಆತ್ಮಂ. ಕುವೆಂಪುರವರು ಬರೆದಿರುವ ಹಸುರು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಮತ್ತು ಸ್ವಾರಸ್ಯ, ನವರಾತ್ರಿಯ ಕಪ್ಪು ಕಡಲಿನಲ್ಲೂ ಹಸುರನ್ನು ಕಾಣುವ ಕುವೆಂಪು ಅವರ ಕವಿಯಾತ್ಮದ ಪ್ರಕೃತಿಯ ರಸಸ್ವಾದನೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಪ್ರಶ್ನೆ 38, ಜಾನಕಿಯ ಮಗನಿದಕ್ಕೆ ಬೆದರುವನೆ. ಈ ವಾಕ್ಯವನ್ನು ಲಕ್ಷ್ಮೀಶ ಕವಿ ಬರೆದಿರುವ ಜೈಮಿನಿ ಭಾರತ ಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಸ್ವಾರಸ್ಯ, ಸೀತೆಯ ಮಗನಾದ ಲವನ ಧೈರ್ಯವು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಮುಂದಿನ ಮುಖ್ಯ ಪ್ರಶ್ನೆ, ಪದ್ಯ ಭಾಗವನ್ನ ಪೂರ್ಣಗೊಳಿಸಿ. ಒಟ್ಟು ಅಂಕಗಳು 4. ಒಂದೇ ಪದ್ಯದಿಂದ 2 ಪ್ಯಾರಾಗಳನ್ನು ಕೊಟ್ಟಿದ್ದಾರೆ. ನಮಗೆ ಯಾವುದು ಪ್ಯಾರಾ ಸುಲಭವಾಗಿ ಬರುತ್ತೋ ಅದನ್ನ ಆಯ್ಕೆ ಮಾಡಿಕೊಂಡು ಬರೀಬೇಕು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡುಮೇಡುಗಳ ವಸಂತವಾಗುತ್ತ ಮುಟ್ಟಣ. ತಪ್ಪಿಲ್ಲದ ಪ್ರತಿ ಸಾಲಿಗೆ 1 ಅಂಕ. ಒತ್ತಕ್ಷರ ದೀರ್ಘ ಇಲ್ಲೂ ತಪ್ಪದಂತೆ ಕರೆಕ್ಟಾಗಿ ಬರೀಬೇಕು. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದ್ರ. ಅಂಕಗಳು 44. ಆಯ್ಕೆ ಬರಿಬೇಕು. ಆಮೇಲೆ ಸಾರಾಂಶ, ಮೌಲ್ಯಗಳು. ಕವಿಗಳು ಈ ಚರಣದಲ್ಲಿ ಕಾಲಚಕ್ರದಲ್ಲಿ ನಡೆದಿರುವ ಭೂಮಂಡಲದ ರಾಜಕೀಯ ಹಾಗೂ ಪ್ರಾಕೃತಿಕ ಬದಲಾವಣೆಯನ್ನು ವರ್ಣಿಸಿದ್ದಾರೆ. ಮುಂದಿನ ಮುಖ್ಯ ಪ್ರಶ್ನೆ, 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ. ಒಟ್ಟು ಪ್ರಶ್ನೆಗಳು 2, 1 ಗದ್ಯ ಭಾಗದಿಂದ 1 ಪದ್ಯ ಭಾಗದಿಂದ. ಒಟ್ಟು ಅಂಕಗಳು 8. 4 + 4 8. ಪ್ರಶ್ನೆ 41, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಸಂಸ್ಥಾನವು ಅಭಿವೃದ್ಧಿ ಹೊಂದಿದ ಬಗ್ಗೆ ವಿವರಿಸಿ. 1902ರಲ್ಲಿ ಆಗಸ್ಟ್ 8ನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ನಾಲ್ವಡಿಯವರ ಸುಪರ್ದಿಗೆ ಬಂದಿತ್ತು. ಈ ರೀತಿಯಾಗಿ ಮಕ್ಕಳೇ ಬರೆಯಿರಿ. ಪ್ರಶ್ನೆ 42, ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು? ತನ್ನ ಜನ್ಮ ವೃತ್ತಾಂತವನ್ನು ಕೇಳಿ ಕರ್ಣನ ಮನಸ್ಸಿನಲ್ಲಿ ಉಂಟಾದ ಭಾವನೆಯನ್ನ ವಿವರಿಸಿ. ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಕಂಠ ಬಿಗಿಯಿತು, ಕಣ್ಣೀರು ಹರಿಯಿತು. ದುಃಖಗೊಂಡು ಮನದಲ್ಲೇ ಚಿಂತಿಸುತ್ತಾ ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಎನ್ನುತ್ತಾನೆ. ಈ ರೀತಿ ಬರಿಬೇಕು. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಗದ್ಯ ಭಾಗವನ್ನ ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನ ಓದಿಕೊಂಡು ಕೊಟ್ಟಿರುವ 2 ಪ್ರಶ್ನೆಗಳಿಗೆ ಉತ್ತರ ಬರೆದ್ರೆ ನಮಗೆ 2 + 2 4 ಅಂಕಗಳು ಸಿಗುತ್ತವೆ. ಮುಂದಿನ ಮುಖ್ಯ ಪ್ರಶ್ನೆ, ಪತ್ರ ಲೇಖನ. 2 ಪತ್ರಗಳನ್ನ ಕೊಟ್ಟಿರುತ್ತಾರೆ. ಒಂದು ವ್ಯವಹಾರಿಕ ಪತ್ರ, ಆಮೇಲೆ
ಇನ್ನೊಂದು ಖಾಸಗಿ ಪತ್ರವನ್ನ ಕೊಟ್ಟಿರುತ್ತಾರೆ. ಆ ಎರಡೂ ಪತ್ರಗಳನ್ನ ಪ್ರಶ್ನೆಯನ್ನು ಓದಿಕೊಂಡು ನಮಗೆ ಯಾವುದು ಖಾಸಗಿ ಪತ್ರ ಸುಲಭವಾದರೆ ಖಾಸಗಿ ಪತ್ರ ಬರೀಬೇಕು, ವ್ಯಾವಹಾರಿಕ ಪತ್ರ ಸುಲಭ ಅನಿಸಿದರೆ ವ್ಯಾವಹಾರಿಕ ಪತ್ರ ಬರೀಬೇಕು. ಇದು ವ್ಯಾವಹಾರಿಕ ಪತ್ರ ಹಂತ. ಇಂದ ಇವರಿಗೆ ಮಾನ್ಯರೇ, ವಿಷಯ, ದಿನಾಂಕ, ಸ್ಥಳ, ಪತ್ರದ ಒಡಲು, ವಂದನೆಗಳೊಂದಿಗೆ ಇಂತಿ ನಮ್ಮ ನಂಬುಗೆಯ, ಆಮೇಲೆ ಹೊರವಿಳಾಸ. ಮುಂದಿನ ಮುಖ್ಯ ಪ್ರಶ್ನೆ, ಯಾವುದಾದರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಎರಡು ಪ್ರಬಂಧವನ್ನು ಕೊಟ್ಟಿರ್ತಾರೆ, ಒಂದು ಬರಿಬೇಕು, 5 ಅಂಕಗಳು. ಗ್ರಂಥಾಲಯಗಳ ಮಹತ್ವ ಅಥವಾ ಬಾಲಕಾರ್ಮಿಕ ಪದ್ಧತಿ. ಪ್ರಬಂಧದ ಹಂತಗಳು, ಪೀಠಿಕೆ, ವಿಷಯ ನಿರೂಪಣೆ, ಆಮೇಲೆ ಉಪಸಂಹಾರ. ಈ ರೀತಿಯಾಗಿ ಹಂತಗಳಲ್ಲಿ ಬರೆಯಬೇಕು. ದಿನಾಂಕ 25 ಮಾರ್ಚ್ 2024ರಂದು ಕನ್ನಡ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ. ಎಲ್ಲ ವಿದ್ಯಾರ್ಥಿಗಳು ಅಕ್ಷರ ದುಂಡಾಗಿ ಬರೆದು ನೀಟಾಗಿ ಪರೀಕ್ಷೆಯನ್ನ ಬರೆದು ಅತಿ ಹೆಚ್ಚಿನ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿ ಅಂತ ಎಲ್ಲರಿಗೂ ಹೇಳ್ತಾ ಶುಭವಾಗಲಿ.